ಕೇಸರಿ ಶಾಲನ್ನ ಹಾಕೊಂಡು ಬಂದಿದ್ದಾರೆ ಅರವಿಂದ್ ಬೆಲ್ಲದ್ ಗಮನವನ್ನು ಸೆಳೀತಾ ಇದ್ದಾರೆ. ರಾಜ್ಯಸಭಾ ಮತದಾನಕ್ಕೆ ಬಿಜೆಪಿ ಶಾಸಕ ಬೆಲ್ಲದ್ ಇದೀಗ ಆಗಮಿಸಿದ್ದಾರೆ. ಕೇಸರಿ ಶಾಲನ್ನ ಹಾಕೊಂಡು ಅರವಿಂದ್ ಬೆಲ್ಲದ್ ಇದೀಗ ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ರಾಜ್ಯಸಭಾ ಮತದಾನ ಬಿರುಸಿನಿಂದ ಈಗಾಗಲೇ ನಡೀತಾ ಇದೆ. ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಈಗ ಕೇಸರಿ ಶಾಲನ್ನ ಹಾಕೊಂಡು ಒಳಭಾಗಕ್ಕೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಒಂದು ಕಡೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಟ್ರಾಫಿಕ್ ನಲ್ಲಿ ಸಿಲುಕಿದ್ದಾರೆ. ಅವರು ಕೂಡ ವಿಧಾನಸೌಧದತ್ತ ಆಗಮಿಸ್ತಾ ಇದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ಗೆ ಇದೊಂದು ರೀತಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಹಾಗಾಗಿ ಕುಪೇಂದ್ರ ರೆಡ್ಡಿಯವನ್ನ ಗೆಲ್ಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸ್ಟ್ರಾಟಜಿ ಕೂಡ ಮಾಡಿದ್ದಾರೆ ಅಂತ ಆರ್ ಅಶೋಕ್ ಕೂಡ ಹೇಳಿದ್ರು. ಇನ್ನು ಕಾಂಗ್ರೆಸ್ನವರು ಕೂಡ ಈ ಬಾರಿ ಗೆಲುವು ನಮ್ಮದೇ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. 135 ಅಲ್ಲ, 137 ಅಲ್ಲ, ಇನ್ನೂ ಹೆಚ್ಚಿನ ಮತಗಳು ನಮ್ಮ ಕಡೆ ಬರುತ್ತೆ ನೋಡಿ ಅಂತ ಈಗಷ್ಟೇ ಎಂ ಬಿ ಪಾಟೀಲ್ ಕೂಡ ಮಾತನಾಡ್ತಾ ಇದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಈಗಷ್ಟೇ ವಿಧಾನಸೌಧದತ್ತ ಆಗಮಿಸ್ತಾ ಇದ್ದಾರೆ. ಟ್ರಾಫಿಕ್ ಬಿಸಿ ಅಂದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಎಷ್ಟರ ಮಟ್ಟಿಗಿದೆ ಅಂತ ಬ್ರ್ಯಾಂಡ್ ಬೆಂಗಳೂರು ಮಾಡೋಕೆ ನಿಂತಂತ DCMಗೂ ಕೂಡ ಗೊತ್ತಾಗಬೇಕು ಅನ್ಸುತ್ತೆ. ಅಂದ್ರೆ ಅದನ್ನು ಕಂಟ್ರೋಲ್ಗೆ ತರುವಂತಹ ನಿಟ್ಟಿನಲ್ಲಿ ಅವರು ಕೂಡ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಈಗ ಟ್ರಾಫಿಕ್ ಬಿಸಿನಲ್ಲಿ ಬೆಂದು ಹೋಗಿದ್ದಾರೆ. ಹೆಬ್ಬಾಳ ಸರ್ಕಲ್ನಿಂದ ಈಗ ವಿಧಾನಸೌಧದತ್ತ ಆಗಮಿಸ್ತಾ ಇದೆ ಬಸ್. ನಾವೀಗ ವಿಧಾನಸೌಧದ ಪ್ರಾಂಗಣದ ದೃಶ್ಯಗಳು ಅಲ್ಲಿನ ಕಾರಿಡಾರ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬಹುತೇಕ ನಾಯಕರಿಗೆ ಆಗಮಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಇರುವಂಥ 3ನೇ ಬಸ್ ಈಗ ವಿಧಾನಸೌಧಕ್ಕೆ ಆಗಮಿಸಬೇಕಾಗಿರುವಂಥದ್ದು ಬಾಕಿ ಇದೆ. ಸೊ HD ಕುಮಾರಸ್ವಾಮಿ ಅವರು ಕೂಡ ಆಗಲೇ ಆಗಮಿಸಿದ್ರು. ಆರ್ ಅಶೋಕ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಎಲ್ಲರೂ ಕೂಡ ಈಗ ಒಬ್ಬರಾದ ನಂತರ ಒಬ್ಬರು ಈಗ ಅಲ್ಲಿಗೆ ಆಗಮಿಸಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈಗಾಗಲೇ BJP ಹೇಳಿರುವಂಥ ಪ್ರಕಾರ ನಮ್ಮ 66ರಲ್ಲಿ 46 ನಮ್ಮದು 20 ಉಳಿಯುತ್ತೆ. ಅದನ್ನು ನಾವು JDSನ ನಾಯಕರುಗಳಿಗೆ ಅಂದರೆ ಅವ್ರಿಗೆ ಬೀಳುತ್ತೆ ಓಟು ಅಂತ. ಆದರೆ ಈ 66ರಲ್ಲಿ 66 ಕೂಡ BJPಗೆ ಬರುತ್ತಾ ಅನ್ನೋದು ಕೂಡ ಈಗ ಪ್ರಶ್ನೆ ಇದೆ. SD ಸೋಮಶೇಖರ್ ಏನು ಮಾಡ್ತಾರೆ, ಹೆಬ್ಬಾರ್ ಏನು ಮಾಡ್ತಾರೆ, ಅದೇನಾದರೂ ಒಂದಷ್ಟು ಮೈನಸ್ ಆದರೆ ಆಗ JDSಗೆ ಹೋಗುವಂಥ ಮತ ಇನ್ನಷ್ಟು ಕೆಳಗೆ ಹೋಗುತ್ತೆ. 19ರ ಜೊತೆಗೆ 20 BJPಯಿಂದ ಅಂತ ನಿರೀಕ್ಷೆ ಮಾಡ್ತಿದ್ದಾರೆ. ಆ 20ರಲ್ಲೂ ಏನಾದರೂ ಕಡಿಮೆ ಆದರೆ ಆಗ ಹೆಚ್ಚಿನ ಅಡ್ಡ ಮತದಾನ ನಿರೀಕ್ಷೆಯನ್ನು ಈಗ JDS ಇಟ್ಕೊಂಡಿದೆ. ಸೊ 10 ತಂಡಗಳಾಗಿ ಈಗ ಇನ್ನೊಂದು ಕ್ಯಾಮ್ರಾ ತರ್ಸ್ಕೊಂಡ್ರೆ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ